ಕಲ್ಲುಪಲ್ಲಿ ಪ್ರಕಾಶ್ ಅವರೇ, ನಿಮ್ಮ ಹುಟ್ಟುಹಬ್ಬಕ್ಕೆ ಸಾವಿರಾರು ಜನರು ಸೇರಿದ್ದು ರಾಜಕೀಯ ಶಕ್ತಿ ಪ್ರದರ್ಶನವೇ ಅಥವಾ ಜನರ ಪ್ರೀತಿಯ ಪ್ರತೀಕವೇ ಅಂತ ಜನ ಅಂದ್ಕೊಳ್ತಾ ಇದ್ದಾರೆ. ನಾನು ನನ್ನ ಪ್ರೀತಿಯ ಪ್ರದರ್ಶನ ಅಂದ್ಕೊಂಡಿದ್ದೀನಿ. ಮುಳಬಾಲ್ ರಾಜಕೀಯದಲ್ಲಿ ನಿಮ್ಮ ಪ್ರಭಾವ ದಿನದಿಂದ ದಿನಕ್ಕೆ ಹೆಚ್ಚುತ್ತಿದೆ. ಇದರ ಹಿಂದಿನ ನಿಮ್ಮ ರಹಸ್ಯವೇನು ಅಂತ ಗೊತ್ತಾಗ್ತದೆ. ಏನು ದಿನ ಹೆಚ್ಚಾಗ್ತಾ ಇರೋದೇನಿಲ್ಲ, ಅದೇ ರೀತಿ ಇದೆ. ಸ್ಥಳೀಯ ಚುನಾವಣೆಯಿಂದ ಹಿಡಿದು ಮುಳಬಾಲ್ನಲ್ಲಿ ನಡೆಯುವ ಸ್ಥಳೀಯ ಚುನಾವಣೆಯಿಂದ ಹಿಡಿದು ಲೋಕಸಭೆ ಚುನಾವಣೆಗಳ ಅಭ್ಯರ್ಥಿ ಗೆಲುವಿಗೆ ನೀವು ರೂಪಿಸುವ ತಂತ್ರಗಳ ಬಗ್ಗೆ ಜನರಲ್ಲಿ ದೊಡ್ಡ ಚರ್ಚೆ ಇದೆ. ಆ ಸಮಯಕ್ಕೆ ನಾವು ತಂತ್ರ ಮಾಡ್ತಾ ಇರ್ತೀವಿ ಅಷ್ಟೇ. JDS, ಕಾಂಗ್ರೆಸ್, BJP ಈ ಮೂರು ಪಕ್ಷಗಳಲ್ಲಿ ನಿಮ್ಮ ಆತ್ಮೀಯರಿದ್ದಾರೆ ಎನ್ನಲಾಗುತ್ತಿದೆ. ನಿಮ್ಮ ರಾಜಕೀಯ ಸಂಬಂಧಗಳನ್ನು ಹೇಗೆ ನೀವು ನೋಡುತ್ತೀರಿ ಸರ್? ವಿಶ್ವಾಸ ಬೇರೆ, ರಾಜಕೀಯ ಬೇರೆ ಅಲ್ವಾ? ಮುಳಬಾಲ್ ಕ್ಷೇತ್ರದ ಭವಿಷ್ಯದಲ್ಲಿ ಯಾವ ಪಕ್ಷಕ್ಕೆ ಹೆಚ್ಚು ಅವಕಾಶಗಳಿವೆ ಎಂದು ನೀವು ಭಾವಿಸುತ್ತೀರಿ? ಯಾರು ಒಳ್ಳೆ ಕೆಲಸ ಮಾಡ್ಕೊಂಡು ಹೋದ್ರೆ ಅವ್ರಿಗೆ ಅವಕಾಶಗಳಿರ್ತವೆ. ಕೋಮಲ್ ಚುನಾವಣೆಗಳಲ್ಲಿ ನಡೆದ ಬೆಳವಣಿಗೆಗಳು ನಿಮ್ಮ ರಾಜಕೀಯ ದೃಷ್ಟಿಕೋನವನ್ನು ಬದಲಾಯಿಸಿದೆಯಾ? ಅಂಥದ್ದೇನಿಲ್ಲ. ನಿಮ್ಮ ಮೇಲೆ ನಂಬಿಕೆ ಇಟ್ಟು ಬಂದ ಕಾರ್ಯಕರ್ತರಿಗೆ ನೀವು ನೀಡುವ ದೊಡ್ಡ ಸಂದೇಶವೇನು ಸರ್? ನಾನು ನಂಬಿದವ್ರು ನಾನು ಪ್ರಾಣ ಕೊಡ್ತೀನಿ, ಅದೊಂದೇ ಹೇಳ್ತೀನಿ. ಮುಳಬಾಲ್ ಕ್ಷೇತ್ರದಲ್ಲಿ ಯುವಕರ ರಾಜಕೀಯ ಪಾಲ್ಗೊಳ್ಳುವಿಕೆ ಹೆಚ್ಚುತ್ತಿದೆ. ಅವರಿಗೆ ನೀವು ನೀಡುವ ಸಲಹೆ ಏನು? ನನ್ನ ಹುಡುಗರಿಗೆ ಎಲ್ಲಿದ್ದರೂ ಸಹ ನನ್ನ ಸಹಕಾರ ಇರ್ತದೆ. ರಾಜಕೀಯದಲ್ಲಿ ಸ್ನೇಹ, ನಿಷ್ಠೆ ಮತ್ತು ವಿಶ್ವಾಸ ಎಷ್ಟು ಮುಖ್ಯ ಎಂದು ನೀವು ಭಾವಿಸುತ್ತೀರಿ? ಸ್ನೇಹ, ನಿಷ್ಠೆ ಎರಡೂ ಮುಖ್ಯನೇ. ಮುಂಬರುವ ಸ್ಥಳೀಯ ಸಂಸ್ಥೆ ಚುನಾವಣೆಗಳಲ್ಲಿ ನೀವು ಯಾವ ರೀತಿ ಪಾತ್ರ ವಹಿಸಲು ಬಯಸುತ್ತೀರಿ? ನನ್ನ ಹಿತೈಷಿಗಳು ಎಲ್ಲಿರ್ತಾರೆ ಅಲ್ಲಿ ನಾನು ಅವ್ರ ಜೊತೆ ಇರ್ತೀನಿ. ಮುಳಬಾಲ್ ಅಭಿವೃದ್ಧಿಗೆ ತುರ್ತಾಗಿ ಆಗಬೇಕಾದ 3 ಪ್ರಮುಖ ಕೆಲಸಗಳು ಯಾವ ಸರ್? ಆಗಬೇಕಾಗುತ್ತೆ ತುಂಬ ಕೆಲಸಗಳಿದೆ, ಮಾಡಬೇಕಂತ ನಾಯಕರು ಬರ್ತಾ ಇರ್ತಂಥ ನಾಯಕರ ಜವಾಬ್ದಾರಿ ಜಾಸ್ತಿ ಇದೆ. ಅದರಲ್ಲಿ ಸ್ಥಳೀಯಕ್ಕಾಗಿ ತುರ್ತಾಗಿ ಆಗಬೇಕು ಮುಳಬಾಲ್ಗೆ ಇಂಥ ವಿಚಾರಗಳು ಅಂತ. ಮುಳಬಾಲ್ ತಾಲೂಕು, ಮುಳಬಾಲ್ ಟೌನ್ಗೆ, ಮುಳಬಾಲ್ ಟೌನ್ ಎಲ್ಲ ಸೇರಿ ತಾಲೂಕು ಬೇಕಾದದ್ದು. ರೈತರ ಬಗ್ಗೆ ಹೆಚ್ಚು ಕಾಳಜಿ ಇರಬೇಕು. ರೈತರಿಗೆ ಆಗತಕ್ಕಂಥ ಅನುಕೂಲಗಳನ್ನು ಮಾಡಬೇಕು ಮೊದಲಿಗೆ. ಯಾಕಂದರೆ ಅನ್ನ ಕೊಡೋರು ಅವ್ರು ನೋಡಿ. ಮತ್ತು ವಿದ್ಯಾಭ್ಯಾಸಕ್ಕಾಗಿ ಏನು ಕೊಡ್ತಾರೆ ಮಕ್ಕಳಿಗೆ, ಅದು ಇದು ಸ್ಕೀಮ್ಗಳೆಲ್ಲ ಫ್ರೀ ಸ್ಕೀಮ್ ಬಿಟ್ಟು ವಿದ್ಯೆ ಅನ್ನೋದೊಂದು ಫ್ರೀ ಮಾಡಬೇಕು, ಹೆಲ್ತ್ ಅನ್ನೋದೊಂದು ಫ್ರೀ ಮಾಡಬೇಕು. ಈ ದೊಡ್ಡ 2 ಸ್ಕೀಮ್ ಫ್ರೀ ಮಾಡಿದ್ರೆ ಸಾಕು. ರೈತರು ಕಾಪಾಡ್ಕೊಂಡು ಹೋಗ್ತಾ ಇದ್ರೆ ಸಾಕು. ಈ 3 ಕೊಡಬೇಕು ಇಂಪಾರ್ಟೆಂಟ್. ಸರ್, ನಿಮ್ಮ ಬೆಂಬಲಿಗರು ನಿಮಗೆ ದೊಡ್ಡ ರಾಜಕೀಯ ಜವಾಬ್ದಾರಿ ಬರಬೇಕು ಎಂದು ಹೇಳ್ತಾರೆ. ಇದಕ್ಕೆ ನಿಮ್ಮ ಪ್ರತಿಕ್ರಿಯೆ ಏನು ಸರ್? ತಪ್ಪೇನಿಲ್ವಲ್ಲ. JDS, ಕಾಂಗ್ರೆಸ್ ಹಾಗೂ BJP ಪಕ್ಷ ಸ್ಥಳೀಯ ನಾಯಕತ್ವದ ಕಾರ್ಯವೈಖರಿಯನ್ನು ಹೇಗೆ ಮೌಲ್ಯಮಾಪನ ಮಾಡ್ತಾರೆ? ಯಾರೂ ಸರಿ ಇಲ್ಲ ಅಂತ ಹೇಳ್ತೀನಿ ನಾನು. ಯಾರೂ ಸರಿ ಇಲ್ಲ. ನಿಮ್ಮ ಜನ ಬೆಂಬಲವನ್ನು ರಾಜಕೀಯ ಬದಲಾವಣೆಯ ಶಕ್ತಿಯಾಗಿ ರೂಪಿಸುವ ಯೋಜನೆ ಇದೆಯೇ? ಯೋಚನೆ ಮಾಡೋಣ ಮುಂದಿನ ದಿನಗಳಲ್ಲಿ. ಮುಳಬಾಲ್ ಜನತೆಗೆ ಹಾಗೂ ನಿಮ್ಮ ಅಭಿಮಾನಿಗೆ ನೀವು ನೀಡುವ ಭವಿಷ್ಯದ ಭರವಸೆ ಏನು ಸರ್? ಕಾದು ನೋಡೋಣ ಅಂತ ಹೇಳಿದ್ದೀನಿ ಅಷ್ಟೇ ಅಂತೀರ? ಸ್ಥಳೀಯವಾಗಿ ಈಗ ನಿನ್ನೆ ಹುಟ್ಟುಹಬ್ಬ ನೀವು ಮಾಡಿದ್ದೀರಿ. ಹೌದು. ಸಾವಿರಾರು ಜನ ಈ ಒಂದು ಮಾಸ್ ಅಂದರೆ ನಾನು ಮಾಡಿರೋದಲ್ಲ, ಅಭಿಮಾನಿಗಳು ಅವ್ರು ಮಾಡಿದ ನಿಮ್ಮ ನಾಯಕತ್ವವನ್ನು ಬೆಳೆಸಿದ್ದಾರೆ. ಹೌದು. ಈ ನಾಯಕತ್ವಕ್ಕೆ ನೀವು ಒಂಥರ ನಿನ್ನೆ ಒಂದು ಎಲ್ಲ ಮುಳಬಾಲ್ ಜನತೆ ಪ್ರಕಾಶ್ ಅವರ ರಾಜಕೀಯ ಭವಿಷ್ಯ ಇನ್ನೂ ಒಂದು ಸ್ವಲ್ಪ ಮೇಲೆತ್ತಿದೆ ಅಂತ ಹೇಳ್ತಾರೆ. ಇರ್ಬೋದೇನೋ, ಜನರಿಗೆಲ್ಲ ಕಾಣಿಸ್ತಾ ಇದ್ದೇವೆ. ಕೆಲವರಿಗೆ ಜನರಿಗಿಂತ ಅನ್ನೋದಕ್ಕಿಂತ ಕೆಲವು ನಾಯಕರಿಗೆ ಅನಿಸಿರ್ಬೋದು. ಸರ್, ಮುಂದಿನ ದಿನ ಯಾವ ರೀತಿ ಇರುತ್ತೆ ಸರ್? ಮುಳಬಾಲ್ ಕ್ಷೇತ್ರದಲ್ಲಿ ನೀವು ಸ್ಥಳೀಯ ನಾಯಕರು ನಿಮ್ಮ ಸ್ಥಳೀಯತ್ವವನ್ನು ಬೆಂಬಲಿಸ್ಕೊಂಡು ನಿಮ್ಮದೇ ಆದಂತಹ ಅವ್ರದ್ದೇ ಆದಂತಹ ದಾರಿಗಳನ್ನು ಹುಡುಕ್ತಾ ಇದ್ದಾರೆ. ಅದಕ್ಕೆ ನೀವು ಏನು ಹೇಳ್ತೀರಾ? ಸಮಯ ಬಂದಾಗ ಎಲ್ರಿಗೂ ಬುದ್ಧಿ ಕಲಿಸ್ತೀವಿ. ಮುಂದೆ ನಿಮ್ಮ ಬೆಂಬಲ ಯಾವ ಪಕ್ಷಕ್ಕೆ ಇರ್ಬೋದು? ಯಾರಿಗೆ ಯಾಕೆ ಮಾಡಬೇಕು? ನಮಗೆ ಮಾಡಲಿ ಬಿಡಿ ಅವರು. ಅಲ್ಲ, ಈಗ ಸ್ಥಳೀಯ ಚುನಾವಣೆಗಳು ಬರುತ್ತೆ. ನಮ್ಮ ಹಿತೈಷಿಗಳು ಎಲ್ಲಿದ್ದರೆ ಯಾವ ಪಕ್ಷದಲ್ಲೂ ಮಾಡ್ತೀನಿ. ಓಕೆ. ನನಗೆ ಪಕ್ಷ ಇಲ್ವಲ್ಲ, ವ್ಯಕ್ತಿ ಮುಖ್ಯ, ಪಕ್ಷ ಅಲ್ಲ ನಮಗೆ. ನೀವು ಬಂದರೆ ಒಂದು ಥರ ಜನ ಬೇರೆ ಬೇರೆ ಇದರಲ್ಲೂ ಕೂಡ ಇದ್ರೂ ಒಂದು ಸರಿ ನಿಮ್ಮ ನಾಯಕತ್ವದಲ್ಲಿ ನೆರಳಾಗಿ ಬಂದುಬಿಡ್ತಾರೆ. ಅವ್ರ ವಿಶ್ವಾಸ, ಅದು ಅವ್ರ ನಂಬಿಕೆ. ಎಲ್ಲೋ ಒಂದು ಕಡೆ ಪ್ರಕಾಶ್ ಅವರ ಭವಿಷ್ಯ ಅಷ್ಟೇ, ಬೇರೆ ಅಷ್ಟಕ್ಕಷ್ಟೇ ಅಂತ ಹೇಳ್ತಿರೋದು ನಿನ್ನೆ ನಡೆದಂತಹ ಒಂದು ಹುಟ್ಟುಹಬ್ಬದ ಇದು ನೋಡಿ ಏನು ಅಂದ್ಕೊಂಡಿರ್ಬೋದು ಸರ್? ಅವ್ರ ಮನಸ್ಸಿಗೆ ಏನಿದೆಯೋ ಗೊತ್ತಿಲ್ಲ. ನನ್ನ ಹಿತೈಷಿಗಳು, ನನ್ನ ಅಭಿಮಾನಿಗಳು, ನನ್ನ ಸಹೋದರರೆಲ್ಲ ಖುಷಿಯಾಗಿದ್ದಾರೆ. ಓಕೆ. ಆ ಕಾರ್ಯಕ್ರಮ ಚೆನ್ನಾಗಾಯಿತು ಅಂತ ಏನು ಹೇಳ್ತಿದೆ? ಕೊನೆಯದಾಗಿ ನಿನ್ನೆ ನಡೆದ ಹುಟ್ಟುಹಬ್ಬ ಒಂಥರ ಒಂದು ರಾಜಕೀಯದ ಭವಿಷ್ಯ ಇರ್ಬೋದು, ನಾಯಕತ್ವದ ಒಂದು ಬೆಳವಣಿಗೆ ಇರ್ಬೋದು. ರಾಜಕೀಯ ಭವಿಷ್ಯತ್ತು, ರಾಜಕೀಯ ಅಲ್ಲ, ನಾಯಕತ್ವದ ಬೆಳವಣಿಗೆ ಇರ್ಬೋದು. ನನ್ನ ಹಿತೈಷಿಗಳು ಆ ರೀತಿ ಬೆಳೆಸ್ಕೊಂಡಿರ್ಬೋದು, ರಾಜಕೀಯ ಅಲ್ಲ. ಅಲ್ಲ, ನಿಮ್ಮ ನಾಯಕತ್ವವನ್ನು ಕೆಲವರು ತಗೊಂಡು ಅದನ್ನು ಅನುಭವಿಸ್ಕೊಂಡು ನಿಮಗೆ ಒಂದು ಬೆಂಚೂರಿ ಆಗ್ತಾರಲ್ವ, ಅದು ಅವ್ರ ಯೋಗ್ಯತೆ ಅಷ್ಟೇ, ಅವ್ರ ಜಾತಕನೇ ಅದು ಅಷ್ಟೇ ಅಂತ. ಅಷ್ಟೇ, ಯಾರು ಮಾಡಿದ್ರು ಅಷ್ಟೇ, ನಾನೇ ಅಂತಲ್ಲ, ಯಾರಿಗಿದ್ರು ಅಷ್ಟೇ ಅವರು.
ಆಯ್ತು ಓಕೆ ಸರ್.